ಸ್ನೇಹಿತರೆ, ಈ ದಿನ ನಿಮ್ಮೆಲ್ಲರಿಗೂ ಅತಿ ಮುಖ್ಯವಾದ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಿಚಾರಗಳನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳ್ಕೊಬೇಕಾಗೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅವುಗಳೇ ಭಾರತೀಯ ಹೊಸ ಕಾನೂನುಗಳು. ಸ್ನೇಹಿತರೆ, ಈ ಹೊಸ ಕಾನೂನುಗಳು ಜುಲೈ 1, 2024ರಿಂದನೇ ಅಧಿಕೃತವಾಗಿ ಚಾಲ್ತಿಯಲ್ಲಿರುತ್ತೆ. ಹಾಗಾದರೆ ಈ ಬದಲಾದ ಹೊಸ ಕಾನೂನುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಜೊತೆಗೆ ಈ ಕಾನೂನುಗಳನ್ನು ತರುವ ಉದ್ದೇಶಗಳು ಏನು ಅನ್ನೋ ವಿಚಾರನೂ ಕೂಡ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಹಿಂದೆ ಇದ್ದಂಥ ಕಾನೂನು ಹಾಗೂ ದಂಡ ಸಂಹಿತೆಗಳು ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಗೂ ಕೇವಲ ದಂಡನೆಯನ್ನು ವಿಧಿಸುವ ಉದ್ದೇಶಕ್ಕಾಗಿ ಈ ಕಾನೂನುಗಳನ್ನ ರಚಿಸಲಾಗಿತ್ತು. ಆದರೀಗ ಕೇಂದ್ರ ಸರ್ಕಾರ ನಮ್ಮ ಕಾನೂನುಗಳು ಕೇವಲ ದಂಡನೆಯನ್ನು ನೀಡುವುದಲ್ಲ, ಜೊತೆಗೆ ನ್ಯಾಯವನ್ನು ಒದಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಹೊಸ ಕಾನೂನುಗಳನ್ನ ಜಾರಿಗೊಳಿಸಲಾಗಿದೆ. ಹಾಗಾದರೆ ಹೊಸ ಕಾನೂನುಗಳಲ್ಲಿ ಏನು ಬದಲಾವಣೆಗಳಾಗಿವೆ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಹಿಂದೆ ನೀವು ಇಂಡಿಯನ್ ಪೆನಲ್ ಕೋಡ್ ಅಂತ ಇತ್ತು, IPC ಸೆಕ್ಷನ್ಸ್ ಅಂತ ಇತ್ತಲ್ಲ, ಅದನ್ನು ಇವಾಗ ಭಾರತೀಯ ನ್ಯಾಯ ಸಂಹಿತಾ 2023 ಅಂತ ಬದಲಾಯಿಸಲಾಗಿದೆ. ಈ ಹಿಂದೆ IPCಯಲ್ಲಿ ಸುಮಾರು 511 ಸೆಕ್ಷನ್ಗಳಿರ್ತಿದ್ದೋ, ಆದರೆ ಈಗ ಇವುಗಳನ್ನ 356ಕ್ಕೆ ಇಳಿಸಲಾಗಿದೆ. ನೆಕ್ಸ್ಟ್, ಈ ಹಿಂದೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಏನಿತ್ತು ಅದನ್ನು ಇವಾಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಎಂದು ಬದಲಾಯಿಸಲಾಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಅಂತ ಏನಿತ್ತು ಹಿಂದೆ ಅದನ್ನು ಇವಾಗ ಭಾರತೀಯ ಸಾಕ್ಷ್ಯ ಸಂಹಿತಾ 2023 ಎಂದು ಬದಲಾಯಿಸಲಾಗಿದೆ. ಇನ್ನು ಮುಂದೆ ಹೋದರೆ ಝೀರೋ FIR ಅಂದರೆ ಮೊದಲೆಲ್ಲ ನಮ್ಮ ವ್ಯಾಪ್ತಿಗೆ ಬರುವ ಠಾಣೆಯಲ್ಲೇ ನಾವು ದೂರು ಕೊಡಬೇಕಾಗಿತ್ತು. ಆದರೆ ಈ ಹೊಸ ಕಾನೂನಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾವುದೇ ವ್ಯಾಪ್ತಿಯ ಠಾಣೆಗೆ ದೂರನ್ನು ನಾವು ನೀಡಬಹುದು ಹಾಗೂ ಆನ್ಲೈನ್ ಮುಖಾಂತರ ಕೂಡ ದೂರನ್ನು ದಾಖಲಿಸಬಹುದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಒನ್, 3 ರಿಂದ 7 ವರ್ಷ ಶಿಕ್ಷೆಯಾಗುವ ಅಪರಾಧಗಳಿಗೆ 24 ಗಂಟೆಯೊಳಗೆ FIR ಅನ್ನು ದಾಖಲಿಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಕಡಿಮೆ ತೀವ್ರತೆ ಇರುವಂಥ ಅಪರಾಧಗಳಿಗೆ 3 ರಿಂದ 4 ದಿನಗಳವರೆಗೆ ಒಳಗೆ FIR ಅನ್ನು ದಾಖಲಿಸಬೇಕಾಗತ್ತೆ. ನೆಕ್ಸ್ಟ್ ಒನ್, 3 ರಿಂದ 14 ವರ್ಷ ಶಿಕ್ಷೆಯಾಗುವ ಗಂಭೀರ ಅಪರಾಧಗಳೇನಿದೆ ಅದಕ್ಕೆ 14 ದಿನಗಳೊಳಗೆ ಪ್ರಾಥಮಿಕ ತನಿಖೆಯನ್ನು ಮುಗಿಸ್ಬೇಕಾಗುತ್ತೆ ಹಾಗೂ 90 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಒನ್, ಗಂಭೀರ ಅಪರಾಧಗಳಲ್ಲಿ ಯಾವುದೇ ರೀತಿಯ ಗಂಭೀರ ಅಪರಾಧಗಳಲ್ಲಿ ವಿಡಿಯೋ ರೆಕಾರ್ಡನ್ನು ಕಡ್ಡಾಯವಾಗಿ ಮಾಡಬೇಕಂತ ತಿಳಿಸಲಾಗ್ತಿದೆ. ಆ್ಯಂಡ್ ನೆಕ್ಸ್ಟ್ ಒನ್, 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗುವ ಅಪರಾಧಗಳಿಗೆ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಡ್ಡಾಯವನ್ನು ಮಾಡಲಾಗಿದೆ.